ಊಟ ಸೇರ್ತಿಲ್ಲ, ನಿದ್ರೆ ಬರ್ತಿಲ್ಲ, ಜೈಲ್ನಲ್ಲಿ ದರ್ಶನ್ ಒದ್ದಾಟ, ಬಾಸ್ ಅನ್ಕೊಂಡೆ ಕೊಲೆ ಕೇಸ್ನಲ್ಲಿ ತಗ್ಲಾಕೊಂಡ ಪ್ರದೋಷ್. ಇನ್ನು ಕೆಎಸ್ಆರ್ಟಿಸಿ ಬಸ್ನಲ್ಲಿ ರೀಲ್ಸ್ ಮಾಡಿದಂತಹ ಚಾಲಕ ಸಸ್ಪೆಂಡ್. ಯಾಕೆ ಗುರಾಯಿಸ್ತಾ ಇದೆಯಾ ಅಂತ ಕೇಳಿದಕ್ಕೆ ಆತ ಮಾಡಿದ್ದೇನು ಅಂತ ಡೀಟೇಲ್ಸ್ ಕೊಡ್ತಾ ಹೋಗ್ತೀವಿ ಕರ್ನಾಟಕ ಟಾಪ್ 20. ರೇಣುಕಾಸ್ವಾಮಿ ಕೊಲೆ ಕೇಸಲ್ಲಿ ಅಂಧರಾಗಿರುವ ದರ್ಶನ್ ಜೈಲಲ್ಲಿ ಊಟ ಸೇರದೆ ಪರದಾಡ್ತಾ ಇದ್ದಾರೆ. ಮನೆಯೂಟ ಬೇಕು ಅಂತ ಹೈಕೋರ್ಟ್ಗೆ ರಿಟ್ ಅರ್ಜಿ ಸಲ್ಲಿಸಿ ದರ್ಶನ್ ಪೇಚಿಗೆ ಸಿಲುಕಿದ್ದಾರೆ. ಇತ್ತ ಮನೆಯೂಟ ಪಡೆಯುವಲ್ಲಿ ದರ್ಶನ್ ಎಡವಟ್ಟು ಮಾಡಿಕೊಂಡಿದ್ದಾರೆ. ದರ್ಶನ್ 2 ವರ್ಷದ ಹಿಂದೆ ಸೊಂಟದ ಮೂಳೆಗೆ ಪೆಟ್ಟಾಗಿದೆ ಅಂತ ರಿಪೋರ್ಟ್ ಅನ್ನು ಸಲ್ಲಿಸಿದ್ದಾರೆ. 2021ರ ಕರ್ನಾಟಕ ಪ್ರಿಸನ್ಸ್ ಕರೆಕ್ಷನ್ ಸರ್ವಿಸ್ ಮ್ಯಾನ್ಯುಯಲ್ ಪ್ರಕಾರ ಮನೆ ಊಟ ಪಡೆಯಲು ಅವಕಾಶ ಇದೆ. ಇದರ ಪ್ರಕಾರ ಮನೆ ಊಟ ಪಡೆಯಲು ಬಯಸುವ ಜೈಲು ಬಂಧಿ ಮೊದಲು ಕಾರಾಗೃಹಗಳ ಐಜಿಗೆ ಮನವಿ ಮಾಡಬೇಕು ಅಥವಾ ಮ್ಯಾಜಿಸ್ಟ್ರೇಟ್ ಕೋರ್ಟ್ಗೆ ಮನವಿ ಮಾಡಬೇಕಿತ್ತು. ಇಲ್ಲಿ ಅವಕಾಶ ಸಿಗದೇ ಇದ್ದಾಗ ಹೈಕೋರ್ಟ್ಗೆ ರಿಟ್ ಅರ್ಜಿ ಸಲ್ಲಿಸಬೇಕಿತ್ತು. ಆದರೆ ದರ್ಶನ್ ಪರ ವಕೀಲರು ಏಕಾಏಕಿ ಹೈಕೋರ್ಟ್ಗೆ ರಿಟ್ ಅರ್ಜಿ ಸಲ್ಲಿಸಿದರು. ಕಳೆದ 2 ವಾರಗಳಿಂದ ವಿಚಾರಣೆಯಲ್ಲಿದ್ದ ಅರ್ಜಿಯನ್ನು ಹೈಕೋರ್ಟ್ ಪುನಃ ಮ್ಯಾಜಿಸ್ಟ್ರೇಟ್ ಕೋರ್ಟ್ಗೆ ವರ್ಗಾವಣೆ ಮಾಡಿದೆ. ತಪ್ಪು ಕಾನೂನು ಕ್ರಮವೇ ದರ್ಶನ್ ಮನೆ ಊಟಕ್ಕೆ ಕಂಟಕವಾಗುತ್ತಾ ಅನ್ನೋದೇ ಕುತೂಹಲವಾಗಿದೆ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಜೈಲು ಪಾಲಾಗಿರುವ ಪ್ರದೋಷ್ ಬಾಸ್ ಅಂದ್ಕೊಂಡೆ ಕೊಲೆ ಕೇಸಲ್ಲಿ ಫಿಟ್ ಆಗಿದ್ದಾನೆ. ರೇಣುಕಾಸ್ವಾಮಿಯನ್ನ ಪಟ್ಟಣಗೆರೆ ಶೆಡ್ಗೆ ಕರೆದೊಯ್ಯುವ ಮುನ್ನವೇ ಸ್ಟೋನಿ ಬ್ರೂಕ್ನಲ್ಲಿ ದರ್ಶನ್, ಪ್ರದೋಷ್ ಮತ್ತಿತರರು ಪಾರ್ಟಿ ಮಾಡಿದ್ರು. ಪಾರ್ಟಿ ಮುಗಿದ ಮೇಲೆ ಪ್ರದೋಷ್ಗೆ ದರ್ಶನ್ ಮನೆಗೆ ಹೋಗುವಂತೆ ಸೂಚಿಸಿದರು. ಇಲ್ಲ ಬಾಸು, ನಾನು ನಿಮ್ಮ ಜೊತೆ ಬರ್ತೀನಿ ಅಂತ ಪ್ರದೋಷ್ ದರ್ಶನ್ ಜೊತೆ ಪಟ್ಟಣಗೆರೆ ಶೆಡ್ಗೆ ಬಂದಿದ್ದ. ರೇಣುಕಾಸ್ವಾಮಿ ಮೇಲೆ ಹಲ್ಲೆ ಮಾಡಿದ ನಂತರ ದರ್ಶನ್ ಹಾಗೂ ಪ್ರದೋಷ್ ಶೆಡ್ನಿಂದ ಹೊರ ಬಂದಿದ್ರು. ದರ್ಶನ್ ಹೊರಟ ಮೇಲೆ ಇತರ ಆರೋಪಿಗಳ ಏಟು ತಾಳಲಾರದೆ ರೇಣುಕಾಸ್ವಾಮಿ ಮೃತಪಟ್ಟಿದ್ದ. ವಿಷಯ ತಿಳಿದ ಮೇಲೆ ದರ್ಶನ್ ಇತರರ ಜೊತೆ ಸೇರಿ ಕೊಲೆಯ ಸಾಕ್ಷ್ಯಕ್ಕೆ ಸಂಚು ರೂಪಿಸಿದ್ದ. ಕೊಲೆಯ ತಪ್ಪು ಒಪ್ಪಿಕೊಳ್ಳಲು ನಿಖಿಲ್, ಕಾರ್ತಿಕ್, ರಾಘವೇಂದ್ರರನ್ನ ರೆಡಿ ಮಾಡಿದ್ದ. ದರ್ಶನ್ ಮೇಲಿನ ಅಭಿಮಾನಕ್ಕೆ ಶವ ಸಾಗಿಸಿ ಡಿಸ್ಪೋಸ್ ಮಾಡುವ ಹಾಗೂ 3 ಹಣ ತಲುಪಿಸುವ ಕೆಲಸವನ್ನ ಪ್ರದೋಷ್ ಒಪ್ಪಿಕೊಂಡಿದ್ದ ಎನ್ನುವ ಮಾಹಿತಿ ಬಯಲಾಗಿದೆ. ರಾಜ್ಯದಲ್ಲಿ ಕೆಎಸ್ಆರ್ಟಿಸಿ ಚಾಲಕರ ರೀಲ್ಸ್ ಕ್ರೇಜ್ ಹೆಚ್ಚಾಗಿದೆ. ರೀಲ್ಸ್ ಮಾಡೋ ಸಿಬ್ಬಂದಿಯನ್ನ ಮುಲಾಜಿಲ್ಲದೆ ಸಸ್ಪೆಂಡ್ ಮಾಡಿ ಅಂತ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಖಡಕ್ ಆದೇಶ ಕೊಟ್ಟಿದ್ದಾರೆ. ಕೆಎಸ್ಆರ್ಟಿಸಿ ಚಾಲಕರು ಪ್ರಯಾಣಿಕರ ಜೊತೆಯಲ್ಲೂ ರೀಲ್ಸ್ ಮಾಡಿ ಟ್ರೋಲ್ ಆಗಿದ್ರು. ರೀಲ್ಸ್ ಮಾಡುವಾಗಲೇ ಎಷ್ಟೋ ಆಕ್ಸಿಡೆಂಟ್ ಪ್ರಕರಣಗಳು ನಡೆದಿದೆ. ಇತ್ತೀಚೆಗಷ್ಟೇ ಹುಬ್ಬಳ್ಳಿಯಲ್ಲಿ ರೀಲ್ಸ್ ಮಾಡ್ತಾ ಬಸ್ ಚಲಾಯಿಸ್ತಾ ಇದ್ದ ಚಾಲಕನ ನಿರ್ಲಕ್ಷ್ಯಕ್ಕೆ 2 ಎತ್ತುಗಳು ಬಲಿಯಾಗಿದ್ವು. ಇಂತಹ ಪ್ರಕರಣಗಳಿಂದ ಎಚ್ಚೆತ್ತುಕೊಂಡಿರುವ ಸಾರಿಗೆ ಇಲಾಖೆ ಡ್ರೈವಿಂಗ್ನಲ್ಲಿ ರೀಲ್ಸ್ ಮಾಡುವ ಚಾಲಕರನ್ನ ಸಸ್ಪೆಂಡ್ ಮಾಡೋಕೆ ತೀರ್ಮಾನಿಸಿದೆ. ರೀಲ್ಸ್ ಮಾಡೋರ ಅವಶ್ಯಕತೆ ಇಲಾಖೆಗೆ ಇಲ್ಲ. ರೀಲ್ಸ್ ಮಾಡೋದು ಗಮನಕ್ಕೆ ಬಂದ್ರೆ ಮುಲಾಜಿಲ್ಲದೆ ಕಿತ್ತು ಬಿಸಾಕುವುದಾಗಿ ಸಚಿವ ರಾಮಲಿಂಗಾರೆಡ್ಡಿ ತಿಳಿಸಿದ್ದಾರೆ. ಇಬ್ಬರು ಮಾಡಿದ್ದಾರೆ. ಒಬ್ಬ ಛತ್ರಿ ಇಟ್ಕೊಂಡು ಗಾಡಿ ಓಡಿಸೋದು, ಕಾಂಟ್ರಾಕ್ಟ್ರು ಅದನ್ನು ವಿಡಿಯೋ ಮಾಡೋದು. ಮೊನ್ನೆ ಒಬ್ಬ ಎತ್ತಿನ ಗಾಡಿಗೆ ಹೋಗಿ ಹೊಡೆದಿದ್ದಾನೆ. ಆ ಇಬ್ಬರು ಕೂಡ ಕೆಲಸದಲ್ಲಿರೋದಕ್ಕೆ ಲಾಯಕ್ಕಿಲ್ಲ. ಗುರಾಯಿಸಿದ್ದನ್ನ ಪ್ರಶ್ನೆ ಮಾಡಿದಕ್ಕೆ ವ್ಯಕ್ತಿಯೋರ್ವನನ್ನ ಕೊಲೆ ಮಾಡಿದ ಘಟನೆ ರಾಮಮೂರ್ತಿ ನಗರ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ನಡೆದಿದೆ. ಹೊಯ್ಸಳ ನಗರದ ಮನೋಜ್ 22 ವರ್ಷದ ಕೊಲೆಯಾದ ವ್ಯಕ್ತಿ ನಿನ್ನೆ ಮುಂಜಾನೆ 3 ಗಂಟೆಗೆ ಹೊಯ್ಸಳ ನಗರದ 3ನೇ ಮುಖ್ಯ ರಸ್ತೆಯಲ್ಲಿ ಮನೋಜ್ ಸ್ನೇಹಿತರೊಂದಿಗೆ ನಡ್ಕೊಂಡು ಹೋಗ್ತಾ ಇದ್ದ ವೇಳೆ ಎದುರು ಬಂದ ವ್ಯಕ್ತಿ ಮನೋಜ್ನನ್ನ ಗುರಾಯಿಸಿದ್ದಾನೆ. ಇಬ್ಬರ ನಡುವೆ ಮಾತಿಗೆ ಮಾತು ಬೆಳೆದು ಕೈ ಮಿಲಾಯಿಸಿದ್ದಾರೆ. ಗಂಭೀರವಾಗಿ ಗಾಯಗೊಂಡಿದ್ದ ಮನೋಜ್ನನ್ನ ಹತ್ತಿರದ ಆಸ್ಪತ್ರೆಗೆ ಸಾಗಿಸಿದ್ರು. ತೀವ್ರ ರಕ್ತಸ್ರಾವದಿಂದ ಬಳಲ್ತಾ ಇದ್ದ ಮನೋಜ್ ಚಿಕಿತ್ಸೆ ಫಲಕಾರಿಯಾಗದೆ ಸಾವನ್ನಪ್ಪಿದ್ದಾನೆ. ಮತ್ತೊಬ್ಬ ಆಂಟನಿ ಎಂಬಾತ ಚಿಕಿತ್ಸೆ ಪಡಿತಾ ಇದ್ದಾನೆ. ಈ ಸಂಬಂಧ ಪ್ರಕರಣವನ್ನು ದಾಖಲಿಸಿಕೊಂಡ ರಾಮಮೂರ್ತಿ ನಗರ ಪೊಲೀಸರು ಇಬ್ಬರು ಆರೋಪಿಗಳನ್ನು ವಶಕ್ಕೆ ಪಡೆದಿದ್ದಾರೆ. ಪ್ರತಿಭಟನಾ ಹಿಂಸಾಚಾರಕ್ಕೆ ಬಾಂಗ್ಲಾದೇಶ ನಲುಗಿ ಹೋಗಿದೆ. ಸರ್ಕಾರಿ ಉದ್ಯೋಗದಲ್ಲಿ ಮೀಸಲಾತಿಯನ್ನು ವಿರೋಧಿಸಿ ನಡೀತಾ ಇರುವ ಪ್ರತಿಭಟನೆ ದಂಗೆಯಾಗಿ ಮಾರ್ಪಟ್ಟಿದೆ. ಕಟ್ಟುನಿಟ್ಟಾದ ಕರ್ಫ್ಯೂ ನಡುವೆಯೂ ಕೂಡ ಹಿಂಸಾಚಾರದಲ್ಲಿ 13ಕ್ಕೂ ಹೆಚ್ಚು ಮಂದಿ ಮೃತಪಟ್ಟಿದ್ದಾರೆ. 100 ಜನ ಗಾಯಗೊಂಡಿದ್ದಾರೆ. ವಾರದ ಹಿಂದೆ ಆರಂಭಗೊಂಡಿರುವ ಪ್ರತಿಭಟನೆ ತೀವ್ರ ಸ್ವರೂಪ ಪಡೆದುಕೊಂಡಿದೆ. ಪ್ರತಿಭಟನಾ ನಿರತ ವಿದ್ಯಾರ್ಥಿಗಳು ದೇಶವನ್ನು ಸಂಪೂರ್ಣ ಬಂದ್ ಮಾಡಲಿಕ್ಕೆ ಪ್ರಯತ್ನಿಸುತ್ತಿದ್ದು, ಈ ಪ್ರತಿಭಟನೆ ಹಿಂಸಾಚಾರಕ್ಕೆ ತಿರುಗಿದೆ. ಕೆಲವೆಡೆ ಇಂಟರ್ನೆಟ್ ಹಾಗೂ ಮೊಬೈಲ್ ಸೇವೆ ಕಡಿತಗೊಳಿಸಲಾಗಿದೆ. ಪ್ರತಿಭಟನಾಕಾರರ ಮೇಲೆ ಪೊಲೀಸರು, ಭದ್ರತಾ ಪಡೆಗಳು ಗುಂಡಿನ ದಾಳಿ, ಅಶ್ರುವಾಯುವನ್ನು ಪ್ರಯೋಗಿಸಿದ್ದಾರೆ. ಕಳೆದ 1 ವಾರದಲ್ಲಿ ಸಂಘರ್ಷದಲ್ಲಿ 130ಕ್ಕೂ ಹೆಚ್ಚು ಜನರು ಸಾವನ್ನಪ್ಪಿದ್ದಾರೆ. ಸಾವಿನ ಸಂಖ್ಯೆ ಇನ್ನೂ ಹೆಚ್ಚಾಗುವ ಸಾಧ್ಯತೆ ಇದೆ. ಪರಿಸ್ಥಿತಿ ನಿಯಂತ್ರಿಸಲು ಕಂಡಲ್ಲಿ ಗುಂಡು ಆದೇಶ ಹೊರಡಿಸಲಾಗಿದೆ. 15 ವರ್ಷಗಳ ಅಧಿಕಾರದ ನಂತರ ಪ್ರಧಾನಿ ಶೇಖ್ ಹಸೀನಾ ಅವರ ನಿರಂಕುಶ ಸರ್ಕಾರಕ್ಕೆ ಈ ಘಟನೆ ಭಾರೀ ಸವಾಲನ್ನು ಒಡ್ಡಿದೆ. 18 ದಿನಗಳ ಹಿಂದಷ್ಟೇ ಮೆಕ್ಸಿಕನ್ ಯುವತಿಯನ್ನ ವರಿಸಿದ್ದ ಗವಿನ್ ದಸೌರ್ ತನ್ನ ಪತ್ನಿಯೊಂದಿಗೆ ಕಾರ್ನಲ್ಲಿ ತೆರಳುತ್ತಾ ಇದ್ದಂತಹ ರೋಡ್ ರೇಜ್ ಪ್ರಕರಣದಲ್ಲಿ ಗವಿನ್ ದಸೌರ್ ಹಾಗೂ ಮತ್ತೊಬ್ಬ ಚಾಲಕನ ನಡುವೆ ಮಾತಿನ ಚಕಮಕಿ ನಡೆದಿದೆ. ಆಗ ಕಾರು ಚಾಲಕ ತನ್ನಲ್ಲಿದ್ದಂತಹ ಗನ್ ಹೊರಗೆ ತೆಗೆದು ಗುಂಡು ಹಾರಿಸಿ ಸಾಯಿಸಿದ್ದಾನೆ. ಇನ್ನು ಸ್ಥಳದಲ್ಲೇ ಗವಿನ್ ಮೃತಪಟ್ಟಿದ್ದಾನೆ. ಕೂಡಲೇ ಪೊಲೀಸರು ಕೊಲೆಗಾರನನ್ನ ಅರೆಸ್ಟ್ ಮಾಡಿ ಇಂಡಿಯಾನಾ ಪೊಲೀಸರು ಬಳಿಕ ರಿಲೀಸ್ ಮಾಡಿದ್ದಾರೆ. ಇನ್ನು ಪೊಲೀಸರ ನಡೆಗೆ ಗವಿನ್ ಪೋಷಕರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಕೂಡಲೇ ಸ್ಥಳಕ್ಕೆ ಆಗಮಿಸಿದಂತಹ ಪೊಲೀಸರು ಸೂಕ್ತ ಕಾನೂನು ಕ್ರಮಗಳನ್ನ ಕೈಗೊಂಡ್ರು. ವಿಪರ್ಯಾಸ ಅಂದ್ರೆ ಗವೀಸ್ ಅವರಿಗೆ ಗುಂಡಿಟ್ಟು ಕೊಲೆ ಮಾಡಿದ ಲಾರಿ ಚಾಲಕನನ್ನ ಪೊಲೀಸರು ತಮ್ಮ ವಶದಿಂದ ರಿಲೀಸ್ ಮಾಡಿದ್ದಾರೆ. ಗವೀನ್ ಅಮೆರಿಕ ಪ್ರಜೆಯಲ್ಲ, ಮಗನನ್ನ ಕೊಂದ ಚಾಲಕ ಅಮೆರಿಕ ಪ್ರಜೆಯಾದ ಕಾರಣ ಆತನನ್ನ ರಿಲೀಸ್ ಮಾಡಲಾಗಿದೆ ಅಂತ ಕಿಡಿಕಾರಿದ್ದಾರೆ.
ಪೀಣ್ಯ ಫ್ಲೈಓವರ್ ಮೇಲೆ ಸಂಚರಿಸಲು ಬಸ್ ಹಾಗೂ ಲಾರಿ ಚಾಲಕರಿಗೆ ಶೀಘ್ರವೇ ಗ್ರೀನ್ ಸಿಗ್ನಲ್ ಸಿಗಲಿದೆ. ವಾರದ 6 ದಿನ ಎಲ್ಲ ಬಗೆಯ ವಾಹನಗಳ ಸಂಚಾರಕ್ಕೆ ತಜ್ಞರ ಸಮಿತಿಯಿಂದ ಶಿಫಾರಸು ಮಾಡಿದೆ. ಕಳೆದ 2.5 ವರ್ಷದಿಂದ ಹೆವಿ ವಾಹನಗಳ ಸಂಚಾರವನ್ನು ನಿಷೇಧಿಸಲಾಗಿತ್ತು. 5 ಕಿಲೋಮೀಟರ್ ಉದ್ದದ 120 ಪಿಲ್ಲರ್ ಒಳಗೊಂಡ ಮೇಲ್ಸೇತುವೆಯಲ್ಲಿ 2021ರಲ್ಲಿ ದೋಷ ಕಂಡುಬಂದಿತ್ತು. ಫ್ಲೈಓವರ್ನ 8ನೇ ಮೈಲಿ ಜಂಕ್ಷನ್ ಸಮೀಪ 102 ಮತ್ತು 103ನೇ ಪಿಲ್ಲರ್ ನಡುವಿನ 3 ಕೇಬಲ್ ಬಾಗಿದ್ದ ಹಿನ್ನೆಲೆಯಲ್ಲಿ ಮೇಲ್ಸೇತುವೆ ಮೇಲೆ ಎಲ್ಲ ಬಗೆಯ ವಾಹನಗಳ ಸಂಚಾರವನ್ನು NHAI ನಿಷೇಧಿಸಿತ್ತು. 2ನೇ ಹಂತದಲ್ಲೂ 2 ಪಿಲ್ಲರ್ಗಳ ನಡುವೆ ತಲಾ 10ರಂತೆ 1200 ಪಿಲ್ಲರ್ ಅಳವಡಿಕೆಗೆ ಈಗಾಗಲೇ ಚಾಲನೆ ಸಿಕ್ಕಿದೆ. ಸದ್ಯ 300 ಕೇಬಲ್ ಅಳವಡಿಕೆ ಮಾಡಲಾಗಿದೆ. ಉಳಿದ ಕೇಬಲ್ ಅಳವಡಿಕೆ ಮಾಡಿ ಸಿಮೆಂಟ್ ಪ್ಯಾಚ್ಗೆ ಕಾಲಾವಕಾಶ ಬೇಕಿದೆ. ಆದ್ದರಿಂದ ವಾರದ 6 ದಿನ ಎಲ್ಲ ಬಗೆಯ ವಾಹನಗಳಿಗೆ ಅವಕಾಶ ನೀಡಿ 1 ದಿನ ಸಂಪೂರ್ಣ ಮೇಲ್ಸೇತುವೆ ಬಂದ್ ಮಾಡುವಂತೆ ತಜ್ಞರ ಸಮಿತಿ ಶಿಫಾರಸು ಮಾಡಿದೆ. ತಜ್ಞರ ಸಮಿತಿಯ ಅಭಿಪ್ರಾಯವನ್ನು ಸಂಚಾರ ಪೊಲೀಸರಿಗೆ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ರವಾನಿಸಿದೆ.